ಶ್ರೀ ಗುರುಭ್ಯೋ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವ. ಆಪಾದಮೌಲಿಪರ್ಯಂತಂ ಗುರುನಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವಿಶೇಷ ಉಪನ್ಯಾಸ ಅಂತ ನಾನು ಮಾಡ್ತಾ ಇಲ್ಲ. ಸಮಯ ಬಹಳ ಆಗಿದೆ. ನಮಗೆ ಎಲ್ಲರಿಗೂ ಊರಿಗೆ ಹೋಗಬೇಕಾದ ಅವಸರ ಇದೆ. ಹಾಗಾಗಿ ಕೇವಲ ಒಂದು 5 ನಿಮಿಷ ಮಾತ್ರ. ಅವರು ಸಮಯ ಹೇಳಲಿಲ್ಲ, ಯಾಕೆಂದರೆ ಅವರು 30 ನಿಮಿಷ 20 ನಿಮಿಷ ಅಂತ ಹೇಳಿದರೆ ಅಷ್ಟಾದರೂ ಹೇಳುವ ಅನಿವಾರ್ಯತೆ ಇರ್ತಿತ್ತು. ಸಮಯ ಹೇಳಿಲ್ಲ, ಆದ್ದರಿಂದಾಗಿ ಇನ್ನೂ ಬೇಗನೆ ಮುಗಿಸುವುದಕ್ಕೆ ನನಗೆ ಸ್ವಾತಂತ್ರ್ಯ ಇದೆ. ಹಾಗಾಗಿ ಹೇಳದೇ ಇರೋದು ಎಷ್ಟೊತ್ತು ಬೇಕಾದರೂ ಮಾತಾಡಲಿ ಅಂತ. ಆದ್ದರಿಂದ ಕೇವಲ ಒಂದು 10-15 ನಿಮಿಷದಲ್ಲಿ ಮಾತ್ರ ಒಂದು ಸಮರ್ಪಣಾ ಭಾಷಣವನ್ನು ಮಾತ್ರ ಮಾಡುವುದಕ್ಕೆ ಅಪೇಕ್ಷೆ ಪಡ್ತಾ ಇದ್ದೇನೆ. ಮಧ್ವ ಸಿದ್ಧಾಂತ ಉನ್ನಾಹಿನಿ ಸಭೆ ಇದು ಉನ್ನವಾಗಿ ನಡೆದುಕೊಂಡು ಬರ್ತಾ ಇದೆ. ಅನೇಕ ಮಹನೀಯರ ವಿಶೇಷವಾದಂತಹ ಕೊಡುಗೆ ಈ ಸಭೆಗೆ ಇದೆ. ಅನೇಕ ಯತಿಗಳ ಆಶೀರ್ವಾದ, ಅನೇಕ ವಿದ್ವಾಂಸರ ಮಾರ್ಗದರ್ಶನ, ಅನೇಕ ಸದ್ಗೃಹಸ್ಥರ ಒಂದು ನೇತೃತ್ವ, ಈ ಎಲ್ಲ ಇದ್ದದ್ದಕ್ಕಾಗಿ ಈ ಸಭೆ ಇಷ್ಟು ಅವಿಚ್ಛಿನ್ನವಾಗಿ ನಡೆದುಕೊಂಡು ಬರ್ತಾ ಇದೆ. ಪ್ರಾಯ ಅತ್ಯಂತ ಪ್ರಾಚೀನವಾದ, ಮಾಧ್ವರಲ್ಲಿಯೇ ಒಂದು ಅತ್ಯಂತ ಪ್ರಾಚೀನವಾದಂತಹ ಒಂದು ಸಂಸ್ಥೆ, ಒಂದು ಸಭೆ ಅಂದರೆ ಮಧ್ವ ಸಿದ್ಧಾಂತ ಉನ್ನಾಹಿನಿ ಸಭೆ ಅಂತ ನಾನು ತಿಳಿದುಕೊಂಡಿದ್ದೇನೆ. ಹಾಗಾಗಿ ಅಂತಹ ಒಂದು ಸಭೆಯಲ್ಲಿ ಭಾಗವಹಿಸುವುದು ಒಂದು ವಿಶಿಷ್ಟವಾದಂತಹ ಹೆಮ್ಮೆಯ ವಿಷಯ. ಪಂಡಿತ ಸತ್ಯಧನಾಚಾರ್ಯರು ಮೊನ್ನೆ ನಮಗೆಲ್ಲ ಒಂದು ಮಾತು ಹೇಳ್ತಾ ಇದ್ದರು. ಇವತ್ತು ಮಾಧ್ಯಮಗಳು ಹೆಚ್ಚಾದದ್ದಕ್ಕಾಗಿ ಉಪನ್ಯಾಸಗಳನ್ನು ಮನೆಯಲ್ಲಿ ಕುಳಿತೇ ಕೇಳ್ತಾರೆ, ಅಥವಾ ವಿದ್ವಾಂಸರು ಹೆಚ್ಚಾದದ್ದಕ್ಕಾಗಿ ವಿದ್ವಾಂಸರೆಲ್ಲ ಬೇರೆ ಬೇರೆ ಊರುಗಳಲ್ಲಿ ತಮ್ಮ ತಮ್ಮ ಮನೆಗಳಲ್ಲಿ ಬೇಕಾದಷ್ಟು ಸಭೆ ಸಮಾರಂಭಗಳನ್ನು ಮಾಡ್ತಾರೆ, ಜ್ಞಾನ ಕಾರ್ಯವನ್ನೆಲ್ಲ ಮಾಡ್ತಾರೆ. ಅನುಕೂಲತೆ ಹೆಚ್ಚಿದ್ದದ್ದಕ್ಕಾಗಿ ಇವತ್ತು ಎಲ್ಲ ಕಡೆಗೆ ಜ್ಞಾನದ ಕಾರ್ಯ ನಡೀತಾ ಇದೆ. ಸಂತೋಷದ ವಿಷಯವೇ. ಆದರೆ ಒಂದಾನೊಂದು ಕಾಲಕ್ಕೆ ಕೆಲವು ವರ್ಷಗಳ ಹಿಂದೆ, ಸುಮಾರು 20-30 ವರ್ಷಗಳ ಹಿಂದೆ ಈ ತರಹ ಎಲ್ಲ ಕಡೆಗೆ ಸಭೆಗಳು ನಡೀತಾ ಇರಲಿಲ್ಲ. ಕೇವಲ ಕೆಲವು ಮಠಗಳಲ್ಲಿ ಮಾತ್ರ, ಹಾಗೂ ಇಂತಹ ದೊಡ್ಡ ದೊಡ್ಡ ಸಂಸ್ಥೆಗಳು ಮಾತ್ರ ಸಭೆಗಳನ್ನು ನಡೆಸ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಮಧ್ವ ಸಿದ್ಧಾಂತ ಉನ್ನಾಹಿನಿ ಸಭಾ ಇದು ಒಂದು ದೊಡ್ಡ ಪ್ರತಿಷ್ಠಿತವಾದ ಒಂದು ಸಭೆಯಾಗಿತ್ತು. ಹಿರಿಯರಾದಂತಹ ಕೆ.ಟಿ. ಪಾಂಡುರಂಗಿಯವರು ಅವರು ಬಹಳ ದೊಡ್ಡ ವಿದ್ವಾಂಸರು, ಅನೇಕ ಉನ್ನತ ಸ್ಥಾನಗಳನ್ನು ಅಲಂಕರಿಸಿದವರು. ಕೆಲವು ನಮ್ಮ ಮಾಧ್ವ ವಿದ್ವಾಂಸರಲ್ಲಿ ಹೊರಗಿನ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಂತಹ ಕೆಲವು ವಿದ್ವಾಂಸರಲ್ಲಿ ಅವರೊಬ್ಬರು. ಹಾಗಾಗಿ ಅವರಿಗೊಂದು ವಿಶಿಷ್ಟವಾದ ಸ್ಥಾನ ಎಲ್ಲ ಕಡೆಗೂ ಇತ್ತು. ಹಾಗಿದ್ದರೂ ಕೂಡ ಸತ್ಯಧನಾಚಾರ್ಯ ಹೇಳ್ತಾ ಇದ್ರು, ಅವರು ತಮ್ಮನ್ನು ಪರಿಚಯಿಸಿಕೊಳ್ಳಬೇಕಾದರೆ ಕೆ.ಟಿ. ಪಾಂಡುರಂಗಿ ಅಂತ ಬರೆಯೋದರ ಜೊತೆಗೆ ಪ್ರೊಫೆಸರು, ಯೂನಿವರ್ಸಿಟಿ ಅದೆಲ್ಲ ಬರೆದುಕೊಳ್ಳೋದರ ಜೊತೆಗೆ ಧರ್ಮಾಧಿಕಾರಿ SMSO ಅಂತ ತಮ್ಮನ್ನು ತಾವು ಗುರುತಿಸಿಕೊಳ್ತಾ ಇದ್ರಂತೆ. ಕಾರಣ SMSO ಸಭಾದಲ್ಲಿ ಧರ್ಮಾಧಿಕಾರಿ ಆಗೋದು ಅಂತನ್ನೋದೇನೆ ಒಂದು ದೊಡ್ಡ ಪ್ರತಿಷ್ಠೆಯ ವಿಷಯ, ಒಂದು ದೊಡ್ಡ ಗೌರವದ ವಿಷಯ ಅಂತನ್ನುವ ರೀತಿಯಲ್ಲಿ ಆಗಿನ ಕಾಲದಲ್ಲಿ ಅಷ್ಟು ಅದಕ್ಕೊಂದು ಗೌರವ ಇತ್ತು. ಹಾಗಾಗಿ ಇಲ್ಲಿ ಅನೇಕ ಜನ ಧರ್ಮಾಧಿಕಾರಿಗಳು, ಕೆಲವರು ಇವತ್ತು ಇಲ್ಲಿ ಬಂದಿದ್ದಾರೆ, ಕೆಲವರು ಬಂದಿಲ್ಲ. ಎಲ್ಲರಲ್ಲಿ ಅನೇಕರು ಇವತ್ತು ಯುವ ವಿದ್ವಾಂಸರು, ಪ್ರಾರಂಭದಿಂದ ಈ ಸಭೆಯ ಜೊತೆಗೆ ಬೆಳೆದವರು ಇಲ್ಲ. ನಾವು ಯುವಕರೇ, ಅಂದರೆ ಅಷ್ಟು ಮುಂಚೆಯಿಂದ ನಾವು ನೋಡಿದವರಲ್ಲ. ಹಿರಿಯಾದ ಮಧ್ವಾಚಾರ್ಯರು, ವೇದವ್ಯಾಸಾಚಾರ್ಯರು, ಶ್ರೀನಿವಾಸಾಚಾರ್ಯರು ಎಲ್ಲ ಹಿರಿಯರು ಇಲ್ಲಿದ್ದಾರೆ, ಸತ್ಯಧನಾಚಾರ್ಯರು. ಅವರೆಲ್ಲ ನೋಡಿ ಹೇಳಿದ್ದನ್ನು ನಾವು ಕೇಳುವುದಾದರೆ ಈ ಸಭೆಗೆ ಆ ರೀತಿಯಾದಂತಹ ಒಂದು ಪ್ರತಿಷ್ಠೆ, ಒಂದು ಗೌರವ, ಒಂದು ಮರ್ಯಾದೆ, ಒಂದು ಸನ್ಮಾನ ಇದೆ. ಹಾಗಾಗಿ ಯಾರೆಲ್ಲ ತಾವು ನೂತನವಾಗಿ ಧರ್ಮಾಧಿಕಾರಿಗಳಾಗಿದ್ದೀರೋ
ಏನೋ ಒಂದು ಸುಮ್ಮನೆ ಧರ್ಮಾಧಿಕಾರಿ ಅಂತ ಮಾಡಿದ್ದಾರೆ, ಬೇಕು ಅಂದರೆ ಬರ್ಬೋದು, ಬೇಡ ಅಂದರೆ ಬಿಡ್ಬೋದು, ಆ ನಿಟ್ಟಿನಲ್ಲಿ ಆಲೋಚನೆ ಮಾಡದೇನೆ ಎಲ್ಲರೂ ಅವಶ್ಯವಾಗಿ ಇಲ್ಲಿಂದ ಧರ್ಮಾಧಿಕಾರಿ ಅಂತ ಒಂದು ತಮಗೆ ಮನ್ನಣೆ ಸಿಕ್ಕಿದೆ, ಒಂದು ಗುರುತು ಸಿಕ್ಕಿದೆ ಅಂದರೆ ಅದರ ವಿಶೇಷವಾದ ಲಾಭವನ್ನು ಪಡೆದು ತಾವೆಲ್ಲರೂ ತಪ್ಪದೆ ಈ ಸಭೆಗೆ ಬರಬೇಕು ಅಂತ ಎಲ್ಲ ಧರ್ಮಾಧಿಕಾರಿಗಳಲ್ಲಿ ನಾನು ಪ್ರಾರಂಭದಲ್ಲಿ ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದೇನೆ. ವಿದ್ವಾಂಸರು ಬರುವುದರಿಂದಲೇ ಇದಕ್ಕೊಂದು ಶೋಭೆ. ಸಭೆ ಹೇಗೆ ಮಾಡಬೇಕು, ಯಾವ ರೀತಿಯಾಗಿ ಇರಬೇಕು ಅಂತನ್ನೋದನ್ನು ತಾವೆಲ್ಲ ಸೂಚನೆಗಳನ್ನು ನೀಡಿದರೆ ಆ ನಿಟ್ಟಿನಲ್ಲಿ ಸಭೆಯನ್ನು ನಾವು ರೂಪಿಸಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ನಾನು ಅನೇಕ ಬಾರಿ ಹೇಳಿರ್ತೇನೆ, ತಮಗೆ ಸಾಮಾನ್ಯ ಜನರಿಗೆ, ಜಿಜ್ಞಾಸುಗಳಿಗೆ ಯಾವ ವಿಷಯವನ್ನು ವಿದ್ವಾಂಸರಿಂದ ಕೇಳಬೇಕು ಅಂತ ಅಪೇಕ್ಷೆ ಇದೆ ಅನ್ನೋದನ್ನು ತಾವು ಬರೆದು ನಮಗೆ ಸೂಚನೆ ಕೊಟ್ಟರೆ ಅದೇ ತರಹದ ವಿಷಯಗಳನ್ನೇ ನಾವು ಇಲ್ಲಿ ವಿದ್ವಾಂಸರಿಗೆ ನೀಡಿ ಅವರಿಂದ ಹೇಳಿಸಬಹುದು. ನಾವಿಲ್ಲೇನೋ ಉಪನ್ಯಾಸ ಹೇಳಿಸೋದು, ಕೇಳುವವರಿಗೆ ಬೇಸರ ಆಗೋದು, ಆ ರೀತಿಯಾಗಿ ಆಗೋದು ಬೇಡ. ಆ ನಿಟ್ಟಿನಲ್ಲಿ ಅವಶ್ಯವಾಗಿ ವಿದ್ವಾಂಸರು ಸೂಚನೆಯನ್ನು ನೀಡಬಹುದು. ಜಿಜ್ಞಾಸುಗಳು ಕೂಡ ಸಭೆಯ ಬಗ್ಗೆ, ಸಭೆಯ ಆಯೋಜನೆಯ ಬಗ್ಗೆ, ಉಪನ್ಯಾಸದ ವಿಷಯಗಳ ಬಗ್ಗೆ ಎಲ್ಲದರ ಬಗ್ಗೆಯೂ ಮುಕ್ತ ಅವಕಾಶ ಇರುತ್ತೆ. ತಮ್ಮ ಸೂಚನೆಗಳನ್ನು ಬರೆದು ನಮಗೆ ನೀಡಿದರೆ ಅದಕ್ಕೆ ತಕ್ಕಂತೆ ನಾವು ಕಾರ್ಯವನ್ನು ರೂಪಿಸಿಕೊಳ್ಳೋದಕ್ಕೆ ಅನುಕೂಲ ಆಗತ್ತೆ ಅಂತ ತಿಳಿಸ್ತಾ, ಕೊನೆಯದಾಗಿ ಇಲ್ಲಿ ಸನ್ನಿಹಿತಳಾದಂತಹ ಮಹಾಲಕ್ಷ್ಮಿ ಪದ್ಮಾವತಿ ಅವಳ ಒಂದು ಸ್ತೋತ್ರವನ್ನು ಮಾಡುವ ಮೂಲಕ ನನ್ನ ಉಪನ್ಯಾಸವನ್ನು ಮುಗಿಸ್ತೇನೆ. ಶ್ರೀಸೂಕ್ತದಲ್ಲಿ ಪದ್ಮಪ್ರಿಯೆ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೆ ತ್ವತ್ಪಾದ ಪದ್ಮಂ ಮೈ ಸನ್ನಿಧತ್ಸ್ವ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಈ ಪ್ರಾರ್ಥನೆ ಇಲ್ಲಿರುವ ಪದ್ಮಾವತಿಗೇನೆ, ಅದು ಪದ್ಮಾವತಿ ಅಂತ ಅವಳ ಹೆಸರು. ಹಾಗಾಗಿ ಆ ಪದ್ಮಾವತಿಗೆ ಆ ಪ್ರಾರ್ಥನೆಯನ್ನು ಮಾಡ್ತಾ, ಪದ್ಮಾವತಿಯ ಪ್ರಾರ್ಥನೆಯನ್ನು ಮಾಡಿ ಅವಳ ಪಾದಗಳಲ್ಲಿ ಈ ಕರ್ಮವನ್ನು ಸಮರ್ಪಣೆ ಮಾಡೋಣ. ಲಕ್ಷ್ಮೀದೇವಿಯನ್ನು ಪದ್ಮಪ್ರಿಯೆ ಅಥವಾ ಪದ್ಮಾವತಿ, ಪದ್ಮಿನಿ ಈ ಹೆಸರುಗಳಿಂದ ಯಾಕೆ ಕರೀತಾರೆ ಅನ್ನುವುದು ಒಂದು ಆಲೋಚನೆ. ಒಂದು ಪ್ರಸಿದ್ಧವಾದಂತಹ ಅರ್ಥ ಇದ್ದೇ ಇದೆ. ಲಕ್ಷ್ಮೀದೇವಿಗೆ ಕಮಲ ಇದು ತುಂಬ ಪ್ರೀತಿಯ ಒಂದು ವಸ್ತು. ಕಮಲಾಲಯ ಅಂತ ಅವಳನ್ನು ಕರೀತಾರೆ. ಕಮಲದಲ್ಲಿಯೇ ಅವಳು ಜನಿಸಿದ್ದು, ಕಮಲದಲ್ಲಿ ಅವಳು ಉದ್ಭವಳಾಗಿದ್ದು. ಹಾಗಾಗಿ ಕಮಲಾಲಯ, ಕಮಲ ಇದು ಅವಳಿಗೆ ತುಂಬ ಪ್ರಿಯವಾದದ್ದು ಅಂತನ್ನುವ ಹಿನ್ನೆಲೆಯಲ್ಲಿ ಅವಳಿಗೆ ಪದ್ಮಿನಿ ಇತ್ಯಾದಿ ಹೆಸರುಗಳು ಇದೆ. ಕೈಯಲ್ಲಿ ಪದ್ಮವನ್ನು ಹಿಡಿದಿದ್ದಾಳೆ, ಆದ್ದರಿಂದ ಪದ್ಮಹಸ್ತ ಅಂತ ಕರೀತಾರೆ. ಹೀಗೆ ಅನೇಕ ವಿಚಾರಗಳನ್ನು ನಾವು ಆ ಪದ್ಮಾವತಿ ಎಂಬ ಅರ್ಥದಲ್ಲಿ ಭಾವಿಸಬಹುದು. ಆದರೆ ಒಂದು ಸುಂದರವಾದ ಅರ್ಥವನ್ನು, ಆಧ್ಯಾತ್ಮಿಕವಾದ ಅರ್ಥವನ್ನು ಲಕ್ಷ್ಮೀತಂತ್ರ ಎಂಬಂತಹ ಪಂಚರಾತ್ರ ಆಗಮ ನಮಗೆ ತಿಳಿಸಿಕೊಡುತ್ತೆ. ಬಹಳ ಸುಂದರವಾದ ಅರ್ಥ, ಅನುಸಂಧಾನ ಮಾಡುವುದಕ್ಕೆ ಅತ್ಯಂತ ಉಪಯುಕ್ತವಾದಂತಹ ಒಂದು ಅರ್ಥ. ಪದ್ಮ ಪದ್ಮ ಅನ್ನುವ ಶಬ್ದಕ್ಕೆ ಕಾಲ ಎಂಬ ಅರ್ಥವನ್ನು ಆ ಪಂಚರಾತ್ರ ಆಗಮ ನಮಗೆ ತಿಳಿಸಿಕೊಡುತ್ತೆ. ಪದ್ಯಮಾನಂ ಮಿನೋತಿ ಇತಿ ಪದ್ಮ ಕಾಲಃ, ಪದ್ಮಂ ಕಾಲಃ ಎಂಬುದಾಗಿ ಅದು ನಮಗೆ ತಿಳಿಸಿಕೊಡುತ್ತೆ. ಪದ್ಮ ಪದ್ಮ ಅಂದರೆ ಕಾಲ, ಟೈಮ್. ಕಾಲವನ್ನು ಪದ್ಮ ಅಂತ ಕರೆಯೋದಂತೆ. ಯಾಕೆ ಅಂದರೆ ಪದ್ಯಮಾನಂ ಮಿನೋತಿ. ಪದ್ಯಮಾನ ಪದ್ಯಮಾನ ಅಂದರೆ ಜ್ಞೇಯವಾದಂತಹ ಎಲ್ಲ ಪದಾರ್ಥಗಳು. ಜ್ಞೇಯವಾಗದೇ ಇರುವ ಪದಾರ್ಥ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಯಾಕೆಂದರೆ ಜ್ಞೇಯತ್ವ ಇದು ಕೇವಲಾನ್ವಯಿ. ಹಾಗಾಗಿ ಯಾವುದೆಲ್ಲ ಜ್ಞೇಯವಾಗಿದೆಯೋ ಆ ಜ್ಞೇಯವಾದ ಎಲ್ಲ ವಸ್ತುಗಳಿಗೂ ಕೂಡ ಒಂದು ಮಿತಿಯನ್ನ, ವಿನೋತಿ, ಅದಕ್ಕೊಂದು ಪರಿಮಿತಿಯನ್ನ ಕೊಡುತ್ತೆ. ಯಾವುದು? ಅದು ಕಾಲ. ಒಬ್ಬ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿಗೆ ಇವನು ಇಷ್ಟು ವರ್ಷ ಇರಬೇಕು ಅಂತ ನಿರ್ಣಯ ಮಾಡುವುದು ಯಾವುದು? ಕಾಲ. ಅದು ವ್ಯಕ್ತಿ ಇರಬಹುದು, ಒಂದು ಸಣ್ಣ, ಅತಿ ಸಣ್ಣದಾದಂತಹ ಇರುವೆಯಿಂದ ಆರಂಭ ಮಾಡಿಕೊಂಡು ಎಲ್ಲ ವಸ್ತುಗಳು, ಅದು ಚೇತನ ಇರಬಹುದು, ಅಚೇತನ ಇರಬಹುದು. ಒಂದು ಮಡಿಕೆ ಇದೆ, ಆ ಮಡಿಕೆಗೂ ಒಂದು ಮಿತಿ ಇದೆ. ಮಡಿಕೆಗೂ ಒಂದು ಮಿತಿ ಇದೆ. ಆ ಮಿತಿಯನ್ನು ಮೀರಿ ಅದು ಇರೋದಕ್ಕೆ ಸಾಧ್ಯವಿಲ್ಲ. ಅದು 10 ದಿವಸ ಇರುತ್ತೋ, 20 ದಿವಸ ಇರಬೇಕೋ, 50 ವರ್ಷ ಇರಬೇಕೋ, ಅಂತೂ ಒಂದು ಮಿತಿ ಇದೆ. ಬ್ರಹ್ಮದೇವರನ್ನಾರಂಭ ಮಾಡಿಕೊಂಡು ಎಲ್ಲರಿಗೂ ಒಂದು ಮಿತಿಯನ್ನ ತಂದು ಕೊಡುತ್ತೆ ಯಾವುದು? ಕಾಲ. ಆದ್ದರಿಂದ ಪದ್ಮ ಪದ್ಮ ಅಂದರೆ ಕಾಲ ಎಂಬುದಾಗಿ ಆ ಕಾಲವನ್ನು ಕರೀತಾರೆ. ಹಾಗಾಗಿ ಪದ್ಮಾವತಿ ಅಂದರೆ
ಪದ್ಮೇನ ಅವತಿ, ಆ ಕಾಲವನ್ನ ಕೊಡುವ ಮೂಲಕ ನಮ್ಮೆಲ್ಲರನ್ನ ರಕ್ಷಣೆ ಮಾಡ್ತಾಳೆ. ಆದ್ದರಿಂದ ಭಗವಂತ ಆ ಲಕ್ಷ್ಮೀದೇವಿಯನ್ನು ನಾವು ಪದ್ಮಾವತಿ ಎಂಬುದಾಗಿ ಚಿಂತನ ಮಾಡಬಹುದು. ಶ್ರೀಸೂಕ್ತದಲ್ಲಿ ಬರುವಂತಹ ಪದ್ಮೇ ಸ್ಥಿತ ಅನ್ನುವ ಸಂದರ್ಭದಲ್ಲಿ ಈ ಅರ್ಥವನ್ನ ಆ ಪಂಚರಾತ್ರ ನಮಗೆ ತಿಳಿಸಿಕೊಡುತ್ತೆ. ಪದ್ಮೇ ಸ್ಥಿತ ಅಥವಾ ಲಕ್ಷ್ಮೀದೇವಿಯನ್ನ ಪದ್ಮಪ್ರಿಯ ಅಂತ ಈಗ ನಾವು ಕರೆದಿದ್ದಾಯಿತು. ಜಗತ್ತಿಗೆಲ್ಲ ಒಂದು ಕಾಲದ ಮಿತಿ ಇದೆ, ಆದರೆ ಲಕ್ಷ್ಮೀದೇವಿಗೆ ಕಾಲದ ಮಿತಿ ಇಲ್ಲ. ಕಾಲ ಅವಳನ್ನು ಬಂಧಿಸೋದಿಲ್ಲ ಅನ್ನೋದನ್ನು ಹೇಳಿಕೊಡುತ್ತೆ ಪದ್ಮಪ್ರಿಯೇ. ನೋಡಿ ಎಷ್ಟು ಚೆನ್ನಾಗಿದೆ. ನನಗೆ ಒಬ್ಬ ವ್ಯಕ್ತಿ ಯಾರನ್ನ ಬಂಧಿಸ್ತಾನೋ ಅಥವಾ ಯಾರ ಮೇಲೆ ಕೋಪ ಇರುತ್ತೋ ಅವನನ್ನು ಬಂಧಿಸ್ತಾನೆ, ಯಾರ ಮೇಲೆ ಪ್ರೀತಿ ಇರುತ್ತೋ ಅವರನ್ನು ಬಂಧಿಸೋದಕ್ಕೆ ಸಾಧ್ಯವಿಲ್ಲ, ಅವರನ್ನು ಬಂಧಿಸೋದಕ್ಕಾಗೋದಿಲ್ಲ. ಹಾಗಾಗಿ ಪದ್ಮಪ್ರಿಯೆ ಲಕ್ಷ್ಮೀದೇವಿ, ಇವಳು ಪದ್ಮಪ್ರಿಯ, ಕಾಲಗೆ ಪ್ರಿಯಳಾದವಳು ಲಕ್ಷ್ಮೀದೇವಿ. ಕಾಲದ ಬಂಧನ, ಕಾಲದ ಕೋಪಕ್ಕೆ, ಕಾಲದ ಕೆಂಗಣ್ಣಿಗೆ ಗುರಿಯಾದವರು ನಾವೆಲ್ಲರೂ. ಆದರೆ ಲಕ್ಷ್ಮೀದೇವಿ ಮಾತ್ರ ಪದ್ಮಪ್ರಿಯ, ಅವಳು ಕಾಲಳಿಗೆ ಪ್ರಿಯಳಾದವಳಂತೆ. ಹಾಗಾಗಿ ಕಾಲ ಬ್ರಹ್ಮದೇವರನ್ನಾರಂಭ ಮಾಡಿಕೊಂಡು ಎಲ್ಲರಿಗೂ ಕಾಲದ ಮಿತಿಯನ್ನ ಭಗವಂತ, ಕಾಲನಾಮಕನಾದ ಭಗವಂತ ಕೊಟ್ಟರೆ, ಆದರೆ ಲಕ್ಷ್ಮೀದೇವಿ ಮಾತ್ರ ಪದ್ಮಪ್ರಿಯ, ಅವಳಿಗೆ ಕಾಲದ ಮಿತಿ ಇಲ್ಲ. ಅವಳು ಇವತ್ತು ಹುಟ್ಟಿದಳು, ಇವತ್ತು ನಾಶ ಆಗ್ತಾಳೆ ಅನ್ನುವ ಸಮಸ್ಯೆ ಆ ಲಕ್ಷ್ಮೀದೇವಿಗೆ ಇಲ್ಲ. ಹಾಗಾಗಿ ಅವಳನ್ನು ಪದ್ಮಪ್ರಿಯೆ ಎಂಬುದಾಗಿ ಲಕ್ಷ್ಮೀದೇವಿಯನ್ನು ನಾವು ಚಿಂತನ ಮಾಡಬೇಕು. ಅಥವಾ ಪದ್ಮಾವತಿ, ಲಕ್ಷ್ಮೀದೇವಿ ನಮಗೆ ಕಾಲವನ್ನು ಕೊಟ್ಟು ರಕ್ಷಣೆ ಮಾಡ್ತಾಳಂತೆ. ಸಾಮಾನ್ಯವಾಗಿ ಕಾಲ ಅಂದರೆ ನಾಶ ಮಾಡೋದು ಅಂತನ್ನೋ ಶಬ್ದದಲ್ಲಿ ನಾವು ಕೇಳಿದ್ದೇವೆ. ಕಾಲ ಇದು ನಾಶ ಮಾಡುತ್ತೆ ಅಂತ. ಕಾಲ ಅಂದರೆ ನಾಶ ಅನ್ನುವ ಅರ್ಥದಲ್ಲಿಯೇ, ಸಂಹಾರಕ ಅನ್ನುವ ಅರ್ಥದಲ್ಲಿ ಎಲ್ಲ ಕಡೆಗೆ ನಾವು ಪ್ರಾಯ ಬಳಸಿದ್ದನ್ನು ಕೇಳ್ತೇವೆ. ನೀವಂತೇರೆ ಕಾಲವನ್ನು ಕೊಟ್ಟು ರಕ್ಷಣೆ ಮಾಡ್ತಾಳೆ ಅಂತ ಲಕ್ಷ್ಮೀದೇವಿಯನ್ನು ಅಂತ ಇದ್ದೀರಿ. ಕಾಲ ಇದು ರಕ್ಷಕ ಹೇಗಾಗತ್ತೆ? ಕಾಲ ಇದು ಸಂಹಾರಕ. ಆದರೆ ಪದ್ಮಾವತಿ ಅಂದರೆ ಕಾಲ ಇದು ರಕ್ಷಕ ಅನ್ನುವ ಅರ್ಥದಲ್ಲಿ ಕಾಲವನ್ನು ಕೊಡುವ ಮೂಲಕ ರಕ್ಷಣೆ ಮಾಡ್ತಾಳೆ ಅಂತ ಲಕ್ಷ್ಮೀದೇವಿಯನ್ನು ಹೇಗೆ ಚಿಂತನೆ ಮಾಡುವುದು, ಯಾವ ರೀತಿಯಾಗಿ ನಾವು ಉಪಾಸನೆ ಮಾಡುವುದು ಅಂತನ್ನುವ ಪ್ರಶ್ನೆ ಮನಸ್ಸಿನಲ್ಲಿ ಮೂಡುತ್ತೆ. ಅದಕ್ಕೆ ನಾವು ಹೀಗೆ ಚಿಂತನೆ ಮಾಡಬಹುದು. ಲಕ್ಷ್ಮೀದೇವಿ ಕಾಲ ಇದು ಬರೀ ಸಂಹಾರಕ ಅಂತ ನಾವು ಅಂದ್ಕೊಂಡಿದ್ದೇವೆ. ಕಾಲ ಇದು ಸಂಹಾರಕ ಅಲ್ಲ, ಕಾಲ ಇದು ರಕ್ಷಕ. ಕಾಲ ಇದು ರಕ್ಷಕವೂ ಹೌದು. ಯಾಕೆ? ಸ್ವಲ್ಪ ಮನೋವಿಜ್ಞಾನದ ದೃಷ್ಟಿಯಲ್ಲಿ ಅದರ ಹಿನ್ನೆಲೆಯಲ್ಲಿ ನಾವು ಆಲೋಚನೆ ಮಾಡೋದಾದರೆ ನೋಡಿ, ಇವತ್ತು ಏನೋ ನನಗೆ ಒಂದು ತೊಂದರೆ ಆಯಿತು, ಅವಮಾನ ಆಯಿತು, ಭಾರಿ ಅವಮಾನ ಆಯಿತು. ಎಲ್ಲಿಯೋ ಹೋದೆ, ಅವಮಾನ ಆಯಿತು. ಶಾಲೆಯಲ್ಲಿ ನಾನು ಪರೀಕ್ಷೆಯಲ್ಲಿ ಫೇಲ್ ಆದೆ, ಯಾರೋ ಒಬ್ಬರು ಅವಮಾನ ಮಾಡಿದರು, ಅಥವಾ ದಾರಿದ್ರ್ಯ ಬಂತು, ಏನೋ ಆಯಿತು. ಯಾವತ್ತಾಯಿತು? ಇವತ್ತಾಯಿತು. ಆ ಅವಮಾನ ಆದದ್ದಕ್ಕಾಗಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳೋದಿಲ್ಲ, ದಾರಿದ್ರ್ಯ ಬಂದದ್ದಕ್ಕಾಗಿ ಆತ್ಮಹತ್ಯೆ ಮಾಡಿಕೊಳ್ಳೋದಿಲ್ಲ, ಫೇಲ್ ಆದದ್ದಕ್ಕಾಗಿ ಆತ್ಮಹತ್ಯೆ ಮಾಡಿಕೊಳ್ಳೋದಿಲ್ಲ. ಯಾಕೆ ಮಾಡಿಕೊಳ್ಳೋದಿಲ್ಲ ಅಂದರೆ, ನನ್ನ ಮನಸ್ಸಿನಲ್ಲಿ ಒಂದು ಭಾವನೆ ಇದೆ. ಏನಿದೆ? ಈಗ ಫೇಲ್ ಆದರೆ ಏನಾಯಿತು, ಮುಂದಿನ ವರ್ಷ ನಾನು ಪಾಸ್ ಆಗ್ತೇನೆ. ಇವತ್ತು ಅವಮಾನ ಆದರೆ ಏನಾಯಿತು, ನಾಳೆ ನನಗೊಂದು ಭವಿಷ್ಯ ಇದೆ. ನೋಡಿ, ಭವಿಷ್ಯ ಅನ್ನುವ ಕಾಲವನ್ನ ಲಕ್ಷ್ಮೀದೇವಿ ಕೊಟ್ಟದ್ದಕ್ಕೆ ನಾವೆಲ್ಲ ಬದುಕಿದ್ದೇವೆ ಇವತ್ತು. ಭವಿಷ್ಯ ಅನ್ನುವ ಕಾಲವನ್ನೇ ಕೊಡಲಿಲ್ಲ ಅಂದರೆ ಯಾವ ಕಾಲದಲ್ಲಿ ನಮಗೇನು ಅನುಭವ ಬರುತ್ತೆ ನೋಡಿ, ಅದಕ್ಕೆ ನಾವು ತಕ್ಷಣದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟು ಬಿಟ್ರೆ ಎಲ್ಲರೂ ಸತ್ತು ಹೋಗ್ಬೇಕಿವತ್ತು. ನಾವೆಲ್ಲರೂ ಸತ್ತೇ ಹೋಗಬೇಕು. ಅವಮಾನ ಆಗತ್ತೆ, ಸತ್ತು ಹೋಗ್ತೇವೆ, ಅವಮಾನ ಆಗತ್ತೆ, ಸತ್ತು ಹೋಗ್ತೇವೆ. ಹಾಗಾಗತ್ತಾ? ಯಾರೋ ಒಂದಿಬ್ಬರು ಸಾಯ್ತಾರೆ, ಆ ಮಾತು ಬೇರೆ. ಆದರೆ ಪ್ರಾಯ 99.9% ಜನ ಎಷ್ಟೆಲ್ಲ ಕಷ್ಟಗಳು ಬಂದರೂ ಕೂಡ ಬದುಕಿದ್ದಾರೆ. ಯಾಕೆ ಅಂದರೆ, ಇವತ್ತು ಕಷ್ಟ ಇದೆ, ನಾಳೆ ಇದನ್ನು ನಾನು ದಾಟಬಹುದು. ಈಗ ಕಷ್ಟ ಇದೆ, ಇನ್ನೊಂದು ಸ್ವಲ್ಪತ್ತಿಗೆ ಆರಾಮಾಗಬಹುದು. ಈಗ ನನಗೆ ಆರೋಗ್ಯ ಇದೆ, ಇದೊಂದು 6 ತಿಂಗಳಿಗೆ ಆರಾಮಾಗತ್ತೆ ಅನ್ನುವ ಭವಿಷ್ಯದ ಒಂದು ಭಾವನೆ ನಮ್ಮೆಲ್ಲರಲ್ಲಿ ಕೊಟ್ಟಿದ್ದಾಳೆ ಲಕ್ಷ್ಮೀದೇವಿ ಅನ್ನೋದಕ್ಕಾಗಿಯೇ ಅವಳನ್ನು ಪದ್ಮಾವತಿ ಎಂಬುದಾಗಿ ನಾವು ಚಿಂತನೆ ಮಾಡಬಹುದು. ಪದ್ಮ ಕಾಲವನ್ನು
ಕೊಡುವ ಮೂಲಕ ನಮ್ಮೆಲ್ಲರನ್ನು ರಕ್ಷಿಸ್ತಾಳೆ. ಆದ್ದರಿಂದ ಅವಳನ್ನು ಪದ್ಮಾವತಿ ಎಂಬುದಾಗಿ ಚಿಂತನೆ ಮಾಡಬೇಕು. ಪದ್ಮಪ್ರಿಯೆ, ಪದ್ಮಿನಿ, ಪದ್ಮಹಸ್ತೆ ಎಲ್ಲ ಬೇರೆ ಬೇರೆ ಅರ್ಥಗಳಿದೆ, ಹೆಚ್ಚು ನಾನು ವಿವರ ಮಾಡೋದಿಲ್ಲ. ಹಾಗಾಗಿ ಪದ್ಮಪ್ರಿಯ, ಪದ್ಮಾವತಿ, ಪದ್ಮಿನಿ, ಪದ್ಮಹಸ್ತೆ, ಪದ್ಮಾಲಯೇ, ಪದ್ಮದಲಾಯತಾಕ್ಷಿ, ಅವಕ್ಕೆಲ್ಲ ಸಾಮಾನ್ಯವಾದಂತಹ ಅರ್ಥಗಳೇ ಇದೆ. ಪದ್ಮಿನಿ ಅಂತ ಲಕ್ಷ್ಮೀದೇವಿಯನ್ನು ಕರೆಯೋದು. ಪದ್ಮ ಅಂದರೆ ಕಾಲ, ಆ ಕಾಲಕ್ಕೆ ಅಭಿಮಾನಿನಿ. ಆದ್ದರಿಂದ ಮೊದಲ ಶಬ್ದ ಕೊನೆಯ ಅಕ್ಷರವನ್ನು ಜೋಡಿಸಿ ಪದ್ಮಿನಿ, ಪದ್ಮಾಭಿಮಾನಿನಿ ಅನ್ನುವುದನ್ನು ಪದ್ಮಿನಿ ಎಂಬುದಾಗಿ ಶಾರ್ಟ್ ಫಾರ್ಮಲ್ಲಿ ವೇದ ಕಳೆದಿದೆ ಅಂತ ನಾವು ತಿಳಿದುಕೊಳ್ಳಬಹುದು. ಪದ್ಮಿನಿ, ಪದ್ಮಹಸ್ತೆ, ಪದ್ಮಾಲಯೇ, ಪದ್ಮದಲಾಯತಾಕ್ಷಿ, ವಿಶ್ವಪ್ರಿಯೆ, ವಿಷ್ಣು ಮನೋನುಕೂಲೆ. ಇದು ಒಂದು ಚಿಂತನವನ್ನು ಹೇಳಿ ನಾನು ಮುಗಿಸ್ತೇನೆ. ಲಕ್ಷ್ಮೀದೇವಿ ವಿಶ್ವಪ್ರಿಯ. ಇಡೀ ಜಗತ್ತಿ ಲಕ್ಷ್ಮೀದೇವಿ ಯಾರಿಗೆ ಪ್ರಿಯರಲ್ಲ ಹೇಳಿ ನೋಡೋಣ? ಎಲ್ಲರಿಗೂ ಪ್ರಿಯಳೆ. ವಿಶ್ವಪ್ರಿಯ. ಆ ವಿಶ್ವಪ್ರಿಯ ಆದಾಗ ಸಾಮಾನ್ಯವಾಗಿ ಏನಾಗತ್ತೆ ಅಂದರೆ, ಲಕ್ಷ್ಮೀದೇವಿ ಎಷ್ಟು ಚೆನ್ನಾಗಿ ತಿಳಿಸಿಕೊಡ್ತಾಳೆ. ವೇದ ನಮಗೊಂದು ಉತ್ತಮವಾದ ಸಂದೇಶವನ್ನು ಈ ಲಕ್ಷ್ಮೀದೇವಿಯ ಮೂಲಕ ನಮಗೆ ತಿಳಿಸಿಕೊಡುತ್ತೆ. ಸಾಮಾನ್ಯವಾಗಿ ಏನಾಗತ್ತೆ ಅಂದರೆ, ಜನರಿಗೆ ಪ್ರಿಯನಾಗಬೇಕು ಅಂತಾದರೆ ಸ್ವಲ್ಪ ದೇವರಿಗೆ ದೂರ ಆದರೇನೆ ಜನರಿಗೆ ಪ್ರಿಯ ಆಗ್ತಾನೆ. ಶಾಸ್ತ್ರಬದ್ಧವಾಗಿ ನಾನು ಇಲ್ಲಿ ಯಾರಾದರೂ ಒಬ್ಬ ವಿದ್ವಾಂಸರು ಇಲ್ಲಿ ಬಂದು ಕುಳಿತು ಅತ್ಯಂತ ಶಾಸ್ತ್ರಬದ್ಧವಾಗಿ ಧರ್ಮಶಾಸ್ತ್ರ ಏನು ಹೇಳಿದೆಯೋ ಅದನ್ನು ಚಾಚೂ ತಪ್ಪದೆ ಖಡಾಖಂಡಿತವಾಗಿ ಯಾರೂ ಹೇಳೋದಿಲ್ಲ. ಯಾಕೆ ಅಂದರೆ, ನಾನು ಶಾಸ್ತ್ರಕ್ಕೆ ಅನುಕೂಲನಾದರೆ ವಿಶ್ವಕ್ಕೆ ಅಪ್ರಿಯನಾಗ್ತೇನೆ. ವಿಶ್ವಕ್ಕೆ ಪ್ರಿಯನಾಗಬೇಕು ಅಂತ ಹೊರಟ್ರೆ ಶಾಸ್ತ್ರಕ್ಕೆ ಪ್ರತಿಕೂಲನಾಗ್ತಾನೆ. ಇದು ಸಾಮಾನ್ಯ, ಇವತ್ತಿನ ಎಲ್ಲರ ಪರಿಸ್ಥಿತಿಯೂ ಇದೆ. ಏನೇ ಎದುರಿಗಿರುವ ವ್ಯಕ್ತಿಯನ್ನು ನೋಡಿಕೊಂಡು ನಾವು ಶಾಸ್ತ್ರವನ್ನು ಸ್ವಲ್ಪ ಡೈಲ್ಯೂಟ್ ಮಾಡಿ ಹೇಳುವಂತಹ ಸ್ವಭಾವ ಎಲ್ಲರಲ್ಲೂ ಬಂದಿದೆ. ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅದು ಅವಶ್ಯಕ, ಅನಿವಾರ್ಯ, ಮಾಡ್ತೇವೆ. ಆದರೆ ಲಕ್ಷ್ಮೀದೇವಿ ಹಾಗಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ವಿಶ್ವಪ್ರಿಯೆ, ಆದರೆ ವಿಷ್ಣು ಮನೋನುಕೂಲೆ. ಅವಳು ವಿಶ್ವಪ್ರಿಯನೂ ಹೌದು, ಆದರೆ ವಿಷ್ಣು ಮನೋನುಕೂಲೆ. ಆ ಭಗವಂತನ ಮನಸ್ಸಿಗೆ ತಕ್ಕಂತೇನೇ ನಡೀತಾಳೆ. ಆದರೂ ಯಾವ ವಿಶ್ವಕ್ಕೂ ಕೂಡ ಅಪ್ರಿಯಳಾಗೋದಿಲ್ಲ. ಆದ್ದರಿಂದ ಅವಳನ್ನು ವಿಶ್ವಪ್ರಿಯೆ, ವಿಷ್ಣು ಮನೋನುಕೂಲೆ. ವೇದಗಳು ಲಕ್ಷ್ಮೀದೇವಿ ಅಂದರೆ ಬೇರೆ ಎಲ್ಲ, ವೇದಾಭಿಮಾನಿನಿ. ಹಾಗಾಗಿ ಆ ವೇದಗಳೆಲ್ಲವೂ ಕೂಡ ವಿಷ್ಣು ಮನೋನುಕೂಲೆ. ಅದೆಲ್ಲವೂ ವಿಷ್ಣು ಮನೋನುಕೂಲವಾದದ್ದು. ವೇದಗಳು ಅಂದರೆ ಏನು? ಶ್ರುತಿ ಸ್ಮೃತಿ ಹರೇರಾಜ್ಞೆ. ಹಾಗಾಗಿ ಆ ಭಗವಂತನ ಆಜ್ಞಾರೂಪವಾದ, ಭಗವಂತನ ಮನಸ್ಸಿನಲ್ಲಿದ್ದದ್ದನ್ನೇ ಜಗತ್ತಿಗೆ ಉಪದೇಶ ಮಾಡುವಂತಹ ಏನು ವೇದ ರಾಶಿ ಇದೆ, ಆ ವೇದ ರಾಶಿ ಇದು ವಿಶ್ವಪ್ರಿಯವಾಗಿದೆ. ವಿಶ್ವಕ್ಕೆ ಅವರಿಗೆ ಪ್ರಿಯವಾದಂತಹ ಮೋಕ್ಷವನ್ನು ತಂದುಕೊಡುವಂತಹ ವೇದರಾಶಿಯನ್ನು ಜಗತ್ತಿಗೆ ಕೊಟ್ಟವಳು. ಆದ್ದರಿಂದ ವಿಶ್ವಪ್ರಿಯೆ, ವಿಷ್ಣು ಮನೋನುಕೂಲೆ ಅಂತಹ ಲಕ್ಷ್ಮೀದೇವಿ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವ ಎಂಬುದಾಗಿ ಆ ಲಕ್ಷ್ಮೀದೇವಿಯಲ್ಲಿ ನಾವು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡೋಣ. ತ್ವತ್ಪಾದ ಪದ್ಮಂ, ಆ ಲಕ್ಷ್ಮೀದೇವಿಯ ಪಾದ ಪದ್ಮ ನಮ್ಮ ಮನಸ್ಸಿನಲ್ಲಿ ಸದಾ ಇರಲಿ ಅಂತ. ಪದ್ಮ ಅನ್ನೋದಕ್ಕೆ ಮತ್ತೆ ನೀವು ಕಾಲ ಅಂತ ಅರ್ಥ ಹೇಳಿದ್ದೀರಿ. ಈಗ ಇದ್ದಕ್ಕಿದ್ದ ಹಾಗೆ ಪದ್ಮ ಅಂದರೆ ಕಮಲ ಅಂತ, ಇಲ್ಲೂ ಕಾಲ ಅಂತ ಅರ್ಥವನ್ನು ಮಾಡಿಕೊಳ್ಳಬೇಕು. ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವ ಅಂದರೆ ಕಾಲದ ಜ್ಞಾನ ನನಗೆ ಯಾವಾಗಲೂ ಇರುವಂತೆ ಮಾಡು. ಇದೇನ್ರಿ ಕಾಲಜ್ಞಾನ ಇರುವಂತೆ ಮಾಡುವಂತ ಪ್ರಾರ್ಥನೆ ಮಾಡುವ ಅಗತ್ಯ ಏನಿದೆ? ಕಾಲ ಇದು ಸಾಕ್ಷಿವೇದ್ಯ. ಕಾಲ ಇದು ಸಾಕ್ಷಿವೇದ್ಯ ಅಂದ ಮೇಲೆ ಕಾಲಜ್ಞಾನ ಯಾವಾಗಲೂ ಇದ್ದೇ ಇರುತ್ತೆ. ಲಕ್ಷ್ಮೀದೇವಿಗೆ ಏನು ಬೇಡಿಕೊಳ್ಳೋದು? ಅದಕ್ಕೇ ಬೇಡಿಕೊಳ್ಳೋದು ಅಂತ. ಕಾಲಜ್ಞಾನ ಇದು ಸಾಕ್ಷಿವೇದ್ಯ ಯಾವಾಗಲೂ ಇರುತ್ತೆ. ಆದರೆ ನಾವು ಎಷ್ಟು ಮೂರ್ಖರು ಅಂದರೆ ವ್ಯರ್ಥವಾದ ಕಾಲಹರಣವನ್ನು ಮಾಡ್ತೇವೆ. ಕಾಲ ಇದು ಅಪರೂಪ, ಹೋದ ಕಾಲ ಮತ್ತೆ ಬರೋದಿಲ್ಲ, ಆ ಕಾಲದ ಮಹಿಮೆ ಏನು ಇದು ಗೊತ್ತಿಲ್ಲದೆ ನಾವು ವ್ಯವಹಾರವನ್ನು ಮಾಡ್ತಾ ಇದ್ದೇವೆ. ಹಾಗೆ ಮಾಡಬೇಡ ತಾಯಿ. ಆ ಪಾದ ಪದ್ಮ, ಆ ಕಾಲ ನನ್ನ ಮನಸ್ಸಿನಲ್ಲಿ ಸದಾ ಜಾಗೃತವಾಗಿ ಇರುವಂತೆ ಮಾಡು. ಒಂದು 5 ನಿಮಿಷ ಸಮಯ ವ್ಯರ್ಥ ಆದರೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವ, ಕಾಲಜ್ಞಾನ ನನಗೆ ಪ್ರಚೋದನೆ ಮಾಡಬೇಕೇ ಮೂರ್ಖ. ಇದೇ ಪದ್ಮ ಸರೋವರದ ಮಠದಲ್ಲಿ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಸಾಯಂಕಾಲದ ಹೊತ್ತು ಕೂತ್ಕೋಬೇಕಂತೆ. ಪಾಠ ಎಲ್ಲ ಬೆಳಗ್ಗೆ ಇಲ್ಲಿ ಹೇಳಿ ಸಾಯಂಕಾಲದ ಹೊತ್ತು ಏನೋ ಗ್ರಂಥ ಲೇಖನವನ್ನು ಮಾಡ್ತಾ ಅವಲೋಕನವನ್ನು ಮಾಡ್ತಾ ಕೂತಾಗ ಯಾರಾದರೂ ವಿದ್ಯಾರ್ಥಿಗಳು ಪದ್ಮ ಸರೋವರಕ್ಕೆ ಸಂಧ್ಯಾವಂದನೆಗೆ ಅಂತ ಹೋಗೋದು. ಸಂಧ್ಯಾವಂದನೆಗೆ ಹೋಗಿ ಸಂಧ್ಯಾವಂದನೆ ಮುಗಿದು ಕೂಡಲೇ ಅಂತ ತಿರುಗಿ ಬರುವ
ಸ್ವಭಾವ ವಿದ್ಯಾರ್ಥಿಗಳ ಅವಸ್ಥೆಯಲ್ಲಿ ಆ ಪಂಡಿತರಿಗೂ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ತಡ ಮಾಡಿ ಬಂದರೆ ಸತ್ಯಧ್ಯಾನರು ಬೈತಾ ಇದ್ರಂತೆ, ಅಲ್ಲ ದೇವರು ನನಗೆ 24 ತಾಸು ಒಂದು ದಿನಕ್ಕೆ ಕೊಟ್ಟಿದ್ದಾನಲ್ಲ ಅಂತ ನಾನು ಬಹಳ ಮನಸ್ಸಿಗೆ ನೋವು ಮಾಡ್ಕೋತಾ ಇದ್ದೇನೆ, ಅಂಥದ್ದು ನೀವು ಈ 24 ತಾಸು ಹೆಂಗೆ ವ್ಯರ್ಥ ಮಾಡಬೇಕು ಅಂತ ಒದ್ದಾಡ್ತಾ ಇದ್ದೀರಲ್ಲಪ್ಪ ಅಂತ ಬೈತಾ ಇದ್ರಂತೆ ಸತ್ಯಧ್ಯಾನ ತೀರ್ಥರು. ಹಾಗೆ ಒಂದು ಕ್ಷಣ ಸ್ವಲ್ಪ ಒಂದು 5 ನಿಮಿಷ ವ್ಯರ್ಥ ಆಯಿತು ಅಂದ್ರೆ ತತ್ಪಾದ ಪದ್ಮಂ ಮೈ ಸನ್ನಿಧತ್ಸ್ವ, ಲಕ್ಷ್ಮೀದೇವಿ ಆ ಪದ್ಮಜ್ಞಾನವನ್ನ ನನ್ನ ಮನಸ್ಸಿನಲ್ಲಿ ಇಟ್ಟು ಆ ಕಾಲಜ್ಞಾನವನ್ನು ಮಾಡಿಸಿಕೊಡಬೇಕು. ಕಾಲ ಇದು ಅಪರೂಪ, ವ್ಯರ್ಥ ಮಾಡಬೇಡ ಅನ್ನುವ ರೀತಿಯಲ್ಲಿ ನಮಗೆ ಬೋಧನೆಯನ್ನ ಮಾಡಲಿ ಎಂಬುದಾಗಿ ಲಕ್ಷ್ಮೀದೇವಿಯ ಪಾದಪದ್ಮಗಳಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡೋಣ. ಅಂತಹ ಅಪರೂಪದ ಕಾಲ ಎಂಬಂತಹ ತತ್ವವನ್ನು ಕೊಟ್ಟಂತಹ ಭಗವಂತ, ಆ ಕಾಲ ತತ್ವವನ್ನು ನಿಯಮನ ಮಾಡುವಂತಹ ಲಕ್ಷ್ಮೀದೇವಿ, ಇವರಿಬ್ಬರು ವಾಯುದೇವರ ಮೂಲಕ ಗುರುಗಳ ಮೂಲಕ ನಮಗೆ ಕಾಲವನ್ನು ಸಾರ್ಥಕ ಮಾಡಿಕೊಳ್ಳುವ ಬುದ್ಧಿಯನ್ನು ಕೊಳ್ಳಿ ಎಂಬುದಾಗಿ ಪ್ರಾರ್ಥನೆಯನ್ನ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಈ ಒಂದು ಸಭೆಯ ಒಂದು ವಿಶೇಷವಾದಂತಹ ಕಾರ್ಯಕ್ರಮ, ಬಂದ ಎಲ್ಲ ವಿದ್ವಾಂಸರಿಗೂ ವಿಶೇಷವಾದ ನಾನು ಕೃತಜ್ಞತಾಪೂರ್ವಕವಾದ ಅನೇಕ ನಮಸ್ಕಾರಗಳನ್ನು ಮಾಡ್ತೇನೆ. ಎಲ್ಲ ದೊಡ್ಡ ವಿದ್ವಾಂಸರು ತಮ್ಮ ಊರುಗಳಲ್ಲಿ ನಿರಂತರವಾಗಿ ಪಾಠ ಪ್ರವಚನವನ್ನು ಮಾಡ್ತಾ ಬೇಕಾದಷ್ಟು ಜನ ಶಿಷ್ಯರಿಗೆ ಉಪದೇಶವನ್ನು ಮಾಡುವಂತಹ ವಿದ್ವಾಂಸರು. ಅವರಿಲ್ಲಿ ಬಂದು ಇನ್ನೊಬ್ಬ ವಿದ್ವಾಂಸರು ಹೇಳುವ ಉಪನ್ಯಾಸವನ್ನು ಕೇಳುವ ಅಗತ್ಯ ಆ ವಿದ್ವಾಂಸರಿಗೆ ಇಲ್ಲ. ಎಲ್ಲ ವಿಷಯಗಳು ಅವರಿಗೆ ಗೊತ್ತಿರುತ್ತದೆ. ಆದರೂ ಕೂಡ ಯುವ ವಿದ್ವಾಂಸರು ಹೇಳುವ ಉಪನ್ಯಾಸವನ್ನ ಕೇಳಿ ಅವರಿಗೆ ಪ್ರೋತ್ಸಾಹಿಸಿ ಒಂದು ವಿಶೇಷ ಮಾರ್ಗದರ್ಶನವನ್ನು ಮಾಡುವುದಕ್ಕೆ ಅನೇಕ ಹಿರಿಯ ವಿದ್ವಾಂಸರೆಲ್ಲ ಇಲ್ಲಿ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಅನಂತ ಕೃತಜ್ಞನಾಗಿದ್ದೇನೆ. ಸಭೆಯ ವತಿಯಿಂದ ನನ್ನ ವೈಯಕ್ತಿಕವಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತೇನೆ. ಈ 3 ದಿನಗಳ ಕಾಲ ಈ ಸಭೆಯ ನಿರ್ವಹಣೆಯನ್ನ ಅತ್ಯುತ್ತಮ ರೀತಿಯಲ್ಲಿ ಅತ್ಯಂತ ಅಚ್ಚುಕಟ್ಟು ಅಂತನ್ನುವ ಶಬ್ದವನ್ನು ಅವರು ಹೇಳಿದ್ದಾರೆ. ಇನ್ನೂ ಅವರ ಮನಸ್ಸಿಗೆ ತಕ್ಕ ಹಾಗೆ ಅಚ್ಚುಕಟ್ಟು ಆಗಿಲ್ಲ, ಸತ್ಯಜ್ಞಾನಾಚಾರ್ಯರ ಮನಸ್ಸಿಗೆ ತಕ್ಕ ಹಾಗೆ ಅಚ್ಚುಕಟ್ಟಾಗಿ ಅತ್ಯಂತ ಸ್ಟ್ರಿಕ್ಟ್ ಆಗಿ ಎಲ್ಲ ವಿದ್ವಾಂಸರನ್ನ ವಿದ್ಯಾರ್ಥಿಗಳನ್ನ ಉಚಿತ ರೀತಿಯಲ್ಲಿ ಯಥೋಚಿತ ರೀತಿಯಲ್ಲಿ ಅವರಿಗೆ ವಿಜ್ಞಾಪನೆ ಮಾಡಿ ಶಾಸನ ಮಾಡಿ ಇಲ್ಲಿ ಕರೆದು ಕೂಡಿಸಿ ಸಭೆಯನ್ನ ನಿರ್ವಹಿಸಿದಂತಹ ಪಂಡಿತ ಪೂಜ್ಯ ಸತ್ಯಜ್ಞಾನಾಚಾರ್ಯರಿಗೆ ಅನೇಕಾನೇಕ ವಂದನೆಗಳನ್ನು ಸಮರ್ಪಣೆ ಮಾಡ್ತೇವೆ. ಸಭೆಯ ಸೆಕ್ರೆಟರಿಗಳಾದಂತಹ ಶ್ರೀಯುತ ಅನಂತನ್ನವರು, ಅವರ ಉತ್ಸಾಹ ಬಹಳ ಅತ್ಯಂತ ಉತ್ಸಾಹ, ಜ್ಞಾನ ಕಾರ್ಯವನ್ನು ಮಾಡಬೇಕು ಅನ್ನುವುದಕ್ಕೆ ನಿರಂತರವಾಗಿ ಪ್ರಯತ್ನಶೀಲರಾಗಿರ್ತಾರೆ. ಈ ಸಭೆಯನ್ನು ಅನೇಕ ವರ್ಷಗಳಿಂದ ನಿರ್ವಹಣೆ ಮಾಡ್ತಾ ಬರ್ತಾ ಇದ್ದಾರೆ. ಅವರಿಗೂ ವಿಶೇಷವಾದ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ತಿಳಿಸ್ತಾ, ಹಾಗೂ ಎಸ್ ನಿಧಿ, ಆ ನಿಧಿಯ ಅನೇಕ ಜನ ಸುಮಾರು 180 ಇಲ್ಲಿ ಬಂದಿದ್ದಾರೆ. ಬಂದು ಇಲ್ಲಿ ಎಲ್ಲ ಸ್ವಯಂ ಸೇವೆಯನ್ನು ಮಾಡಿ ಈ ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ಅನೇಕ ಕೃತಜ್ಞತೆಗಳನ್ನು ತಿಳಿಸ್ತಾ, ಬಂದ ಎಲ್ಲ ಜಿಜ್ಞಾಸುಗಳಿಗೂ ಕೂಡ ಇಷ್ಟು ಉತ್ಸಾಹದಿಂದ ತಾವೆಲ್ಲ ಬಂದು ಕುಳಿತಿದ್ದೀರಿ. ತಮಗೂ ಮತ್ತೊಮ್ಮೆ ಅನೇಕ ಧನ್ಯವಾದಗಳನ್ನು ತಿಳಿಸ್ತಾ 2 ಮಾತುಗಳನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣ.